ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಯಾ, ಏಯ್ ಮಾಯಾ, ಏನ್ ಹಿಂಗೆ ಎದುರಿಸ್ತೀಯಾ? ನೀವಾ? ಗಾಬ್ರಿನೇ ಆಗೋಯ್ತು. ಗಾಬ್ರಿನಾ? ನಿನಗೆ ಯಾಕೆ ಗಾಬರಿ ಆಗ್ಬೇಕು? ಅಲ್ಲ, ಯಾಕೆ ಹಿಂಗೆ ನಡಕ್ತಾ ಇದೀಯ ನೀನು? ನಾನು ನೋಡ್ತಾನೆ ಇದ್ದೀನಿ, ಬೆಳಗ್ಗೆಯಿಂದ ರೂಮ್ ಬಿಟ್ಟು ಆಚೆನೆ ಬಂದಿಲ್ಲ. ತಿಂಡಿ ಗಿಂಡಿ ಬೇಡವಾ ನಿನಗೆ? ಏನೂ ಇಲ್ಲ, ಹೋಗಿ ನೀವು ಇಲ್ಲಿಂದ. ಅಲ್ಲ ಮಾಯಾ, ನೀನು ಪ್ಲೀಸ್ ಹೋಗಿ ಇಲ್ಲಿಂದ. ಅಯ್ಯ, ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಜೊತೆ ಇರೋದು ಇಷ್ಟ ಇಲ್ಲ, ನಂಗೆ ನೀನ್ ಇಷ್ಟ ಇಲ್ಲ, ನೀನ್ ಹೋಗು ಇಲ್ಲಿಂದ. ಪುಟ್ ಮೇಡಮ್, ಅಳ್ತಾ ಇದೆಯಾ? ಏನಾಯ್ತು? ಏನಿಲ್ಲ ದುರ್ಗಾ. ಪುಟ್ ಮೇಡಮ್, ನನ್ನ ಹತ್ರನೇ ಹೇಳಲ್ವಾ? ಅಲ್ಲ, ನೀನ್ ಯಾಕೆ ಬಾಸ್ನ ಅಪ್ಪ ಅಂತ ಕರೀತಿಲ್ಲ? ಅಲ್ಲ, ನೀನ್ ನನ್ನ ಹತ್ರ ಬಂದು ಅವ್ರನ್ನ ಅಪ್ಪ ಅಂತ ಕರಿತೀನಿ ಅಂತ ತಾನೇ ಹೇಳಿದ್ದು. ಆದ್ರೆ ಆಮೇಲೆ ಅಲ್ಲಿ ಹೋಗಿ ಏನೇನೋ ಮಾಡ್ದೆ. ಯಾಕೆ ಹಾಗೆ ಮಾಡ್ದೆ ನೀನು? ಈಗ ನೋಡಿದ್ರೆ ಅಳ್ತಾ ಇದೆಯಲ್ಲ ಪುಟ್ ಮೇಡಮ್. ದುರ್ಗಾ, ನನ್ನ ಅಪ್ಪ ಅಂತ ಕರೀಲಿ ಅಂತ ಭಯ ಆಗ್ತಿದೆ. ಭಯನಾ? ಭಯ ಯಾಕೆ? ಪುಟ್ ಮೇಡಮ್, ನೀನ್ ಯಾವಾಗ ಬಾಸ್ಗೆ ಅಪ್ಪ ಅಂತ ಕರಿತೀಯೋ ಅಂತ ಅವ್ರು ಕಾಯ್ತಿದ್ದಾರೆ ಗೊತ್ತಾ? ಇಲ್ಲ ದುರ್ಗಾ, ನಾನು ಅವ್ರಿಗೆ ತುಂಬಾ ಸತಿ ಬಯಸಿದ್ದೀನಿ. ನಾನು ಅವ್ರನ್ನ ಹೇಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಅವ್ರನ್ನ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬೇಜಾರಾಗಿರುತ್ತಲ್ವಾ? ಈಗ ನಾನು ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ನಮ್ಮ ಮೇಲೆ ಕೋಪ ಬರುತ್ತೆ, ನನ್ನ ಬಯಸ್ಬಿಡ್ತಾರೆ. ಪುಟ್ ಮೇಡಮ್, ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ಯೋಚನೆ ಬರ್ತಿದೆ. ಹಾಗೆಲ್ಲ ಯಾರಾದ್ರೂ ಯೋಚನೆ ಮಾಡ್ತಾರಾ? ಇಲ್ಲಿ ಕೇಳಿಲಿ, ಮಕ್ಕಳು ಅಪ್ಪಂಗೆ ಏನೇ ಬೈದ್ರು ಅಪ್ಪ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದ್ರಲ್ಲೂ ನೀನಿನ್ನೂ ಚಿಕ್ಕ ಮಗು ಅಲ್ವಾ? ನೀನ್ ಏನಂದ್ರು ಏನೋ ತಿಳುವಳಿಕೆ ಇಲ್ಲದೆ ಹೇಳಿದ್ಯಾ ಅಂತ ಸುಮ್ಮನಾಗ್ತಾರಷ್ಟೇ. ಅದನ್ನೆಲ್ಲ ಅವ್ರು ಗಂಭೀರವಾಗಿ ತಗೊಳಲ್ಲ ಪುಟ್ ಮೇಡಮ್. ನಾನು ಹೇಳ್ತಿದ್ದೀನಲ್ಲ, ನೀನು ಹೋಗಿ ಇವಾಗ ಬಾಸ್ಗೆ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರ ಗೊತ್ತಾ? ಇಲ್ಲ ದುರ್ಗಾ, ನಾನೀಗ ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೇನೋ ಫೀಲ್ ಆಗಲ್ಲ, ಅವ್ರಿಗೊಂಚೂರು ಇಷ್ಟ ಆಗಲ್ಲ. ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಇಷ್ಟ ದಿನ ಅವಳು ಶರತ್ನ ಅಪ್ಪ ಅಂತ ಒಪ್ಕೋತಿರ್ಲಿಲ್ಲ, ಈಗ ಅವಳಿಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಆದ್ರೂ ಹೊಸ ಕಥೆನ ಶುರು ಮಾಡ್ಕೊಂಡಿದ್ದಾಳೆ. ನನಗೆ ಗೊತ್ತಿಲ್ಲ ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ಅಪ್ಪ ಆ ಥರ ಎಲ್ಲ ಏನು ಅನ್ಕೊಳ್ಳೋದಿಲ್ಲ. ನೀನು ಹೋಗಿ ಅವ್ರನ್ನ ಅಪ್ಪ ಅಂತ ಕರಿ. ನಿನಗೆ ನೆನಪಿದ್ಯಾ, ನೀನು ಅಪ್ಪ ಅಂತ ಕರೀಲಿ ಅಂತ ಅವ್ರು ಎಷ್ಟು ಸಲ ನಿನ್ನನ್ನು ಕೇಳ್ಕೊಂಡಿದ್ದಾರೆ. ಹಾಗಂದ್ಮೇಲೆ ಅವ್ರು ಯಾಕೆ ಏನಾದರೂ ಅನ್ಕೋತಾರೆ ಹೇಳು? ನೀನು ಹೋಗೋರ್ನ ಅಪ್ಪ ಅಂತ ಕರಿ ಪುಟ. ಇಲ್ಲ ದುರ್ಗಾ, ಅವ್ರಿಗೆ ಹೇಟ್ ಯು ಅಂತೆಲ್ಲ ಅವ್ರಿಗೆ ಬೈದಿದ್ದೀನಿ, ಅವ್ರಿಗೆ ತುಂಬಾ ಹೇಟ್ ಮಾಡಿದ್ದೀನಿ. ಈಗ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೊಂಚೂರು ಇಷ್ಟ ಆಗಲ್ಲ ದುರ್ಗಾ. ನನಗೆ ಏನ್ ಮಾಡಲಿ ದುರ್ಗಾ? ಒಂದೇ ಒಂದ್ಸಲ ಅಪ್ಪ ಅಂತ ಹೇಳು ಸಾಕು. ಮಾಯಾ, ನೀನು ಶರತ್ನ ಗೆಲ್ಲೋದಕ್ಕೆ ಯಾವ ಎಫರ್ಟ್ಸು ಹಾಕ್ತಾನೆ ಇಲ್ವಲ್ಲ, ಯಾಕೆ? ನೀನ್ ಶರತ್ ಮನ್ಸನ್ನ ಗೆದ್ರೆ ಮಾತ್ರ ನಾವು ದುರ್ಗನ ಈ ಮನೆಯಿಂದ ಆಚೆ ಕಳಿಸೋದಕ್ಕೆ ಸಾಧ್ಯ.
ಮಾಯಾ ಮಾಯಾ ನಾ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮ್ಯಾಮ್. ಪ್ರತಿ ಹಂತದಲ್ಲೂ ದುರ್ಗಾ ಶರತ್ಗೆ ಬೆಂಬಲವಾಗಿ ನಿಲ್ಲೋದಲ್ದೆ ದಿನೇ ದಿನೇ ಅವಳು ಶರತ್ಗೆ ಹತ್ರ ಆಗ್ತಾ ಇದ್ದಾಳೆ. ನೀನ್ ಹೀಗೆ ಸುಮ್ಮನೆ ಇದ್ರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಬೇರೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಲೋ, ನಾ ಹೇಳ್ತಿರೋದು ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮ್ಯಾಮ್. ಏನಾಗಿದೆ ನಿನ್ಗೆ? ಯಾಕೆ ಹೀಗಿದ್ಯಾ? ಅದು ಶರತ್ ಅವ್ರಿಗೆ ಹರ್ಟ್ ಆಗಿದೆಯಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸರಿ, ನೀನ್ ಹೀಗೆ ಯೋಚನೆ ಮಾಡ್ಕೊಂಡು ನಿಂತಿರೋ. ಅಲ್ಲಿ ದುರ್ಗಾ ಇನ್ನೂ ಹತ್ರ ಆಗ್ತಾ ಹೋಗ್ತಾಳೆ ಶರತ್ಗೆ. ಕಮಾನ್ ಮಾಯಾ, ನೀನು ಶರತ್ ಮನ್ಸನ್ನ ಗೆಲ್ಲೋ ಅಂತ ಏನಾದ್ರೂ ಒಂದು ಕೆಲಸ ಮಾಡು. ಅರ್ಥ ಆಯ್ತಾ? ಗೋ. ಯಾವ ಕಿತ್ತಕ್ಕಿದ್ದಾಗೆ ಹುಚ್ಚಿ ತರ ಆಡ್ತಿದ್ದಾಳೆ ಇವಳು. ಏನಾಗಿದೆ ಅವಳಿಗೆ? ಛೇ. ಕಂದ, ಒಂದೇ ಒಂದ್ಸರಿ ಅಪ್ಪ ಅಂತ ಕರಿ ಪ್ಲೀಸ್. ಒಂದೇ ಒಂದ್ಸಲ ಪ್ಲೀಸ್. ದುರ್ಗಾ, ಇದಕ್ಕೆಲ್ಲ ನೀನೇ ಕಾರಣ. ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನೀನ್ ಇಷ್ಟ ದಿನ ಪಟ್ಟಿರೋ ಶ್ರಮಕ್ಕೆ ಇವತ್ತು ನೋಡು, ಇವತ್ತು ಫಲ ಸಿಗ್ತಾ ಇದೆ. ನಾನು ಈ ದಿವಸಕ್ಕೋಸ್ಕರ ಎಷ್ಟು ಕಾದಿದ್ದೀನಿ ಗೊತ್ತಾ? ನಾನು ಹೋದ್ಮೇಲೆ ನನ್ನ ಗಂಡ ಮಗಳು ಒಬ್ರಿಂದ ಒಬ್ರು ದೂರ ಆಗಿದ್ದಾರೆ ಅಂತ ನಾನು ಎಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದೆ. ಆದ್ರೆ ಇವತ್ತು ಹಿತ ಅವಳಗವಳೆ ಅಪ್ಪ ಅಂತ ಬಾಯಿ ತುಂಬ ಕರೆದಾಗ ಹೀಗೆ ಹೋಗಿ ತಪ್ಕೊಂಡಿರೋದನ್ನ ನೋಡ್ತಿದ್ರೆ ಇದನ್ನ ನೋಡಿ ನನ್ನ ಜೀವನ ನನಗೆ ಸಾರ್ಥಕ ಅಂತ ಅನಿಸ್ತಾ ಇದೆ.